6,000 ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಇದ್ದಾವೆ ಪುಟಿನ್ ಹತ್ರ, ರಷ್ಯಾದ ಹತ್ರ 6,000 ನ್ಯೂಕ್ಲಿಯರ್ ವಾರ್ ಹೆಡ್ಸು. ಹಿರೋಶಿಮಾ ನಾಗಾಸಾಕಿಯ ಮೇಲೆ ಬಿದ್ದಂಥ ಬಾಂಬ್ಗಳು ಏನು ನಾಶ ಮಾಡಿದ್ವಲ್ಲ, ಆ ಬಾಂಬ್ನ 500 ಪಟ್ಟು ಹೆಚ್ಚು ಶಕ್ತಿಶಾಲಿಯಾದ ನ್ಯೂಕ್ಲಿಯರ್ ಬಾಂಬ್ಗಳನ್ನು ಈಗ ತಯಾರು ಮಾಡಿದ್ದೀವಿ ನಾವು. ಅಂದರೆ ರಷ್ಯಾದ ಹತ್ರ ಇರುವ 6,000 ನ್ಯೂಕ್ಲಿಯರ್ ಬಾಂಬ್ಗಳು ಇಡೀ ಪ್ರಪಂಚವನ್ನು 8 ಸಲ ಒಡೆದು ಪುಡಿ ಪುಡಿ ಮಾಡ್ಬೋದು, ಲೆಕ್ಕ ಹಾಕೊಳ್ಳಿ. ಅಷ್ಟು ಪರಮಾಣು ಬಾಂಬ್ಗಳನ್ನು ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಆರ್ಥಿಕತೆ ದೃಷ್ಟಿಯಿಂದ ಏನು ಯಾಕೆ ಮಾಡೋದಕ್ಕಾಗೋದಿಲ್ಲ ಅಂದರೆ, ಅವರ ಆಮದಿಗಿಂತ ರಫ್ತು ಜಾಸ್ತಿ. ಒಂದು ವರ್ಷಕ್ಕೆ $500 ಬಿಲಿಯನ್ ಮೌಲ್ಯದ ರಫ್ತು ಮಾಡುತ್ತೆ ರಷ್ಯಾ, ಎಕ್ಸ್ಪೋರ್ಟ್ ಮಾಡುತ್ತೆ. ಇಂಪೋರ್ಟ್ ಮಾಡ್ಕೊಳ್ಳೋದೆಷ್ಟು? $230 ಬಿಲಿಯನ್. ಅವರ ಇಂಪೋರ್ಟ್ಗಿಂತ ಡಬಲ್ಗಿಂತ ಸ್ವಲ್ಪ ಜಾಸ್ತಿನೇ ರಫ್ತಿದೆ, ಅವ್ರದ್ದು ಎಕ್ಸ್ಪೋರ್ಟ್ ಇದೆ. ಹೀಗಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮಿಲಿಟರಿ ಟೆಕ್ನಾಲಜಿ ಎಕ್ಸ್ಪೋರ್ಟ್ ಮಾಡ್ತಾರೆ, ಗೋಧಿ ಎಕ್ಸ್ಪೋರ್ಟ್ ಮಾಡ್ತಾರೆ. ಕೆಲವು ದೇಶಗಳಂತೂ, ಈಜಿಪ್ಟ್ನಂಥ ದೇಶಗಳು ಟೋಟಲ್ ಕನ್ಸಂಪ್ಷನ್ ಇದೆಯಲ್ಲ ಗೋಧಿ, ಅದರ 80% ಬರೋದೇ ರಷ್ಯಾದಿಂದ. ಆಯಿಲ್ ಎಕ್ಸ್ಪೋರ್ಟರ್, ಒನ್ ಆಫ್ ದ ಬಿಗ್ಗೆಸ್ಟ್ ಆಯಿಲ್ ಎಕ್ಸ್ಪೋರ್ಟರ್ಸ್ ಅವರು. ತರಿಸ್ಕೊಳ್ಳೋದೇನು? ವೆಹಿಕಲ್ಸ್ ತರಿಸ್ಕೊಳ್ತಾರೆ, ಫಾರಿನ್ ವೆಹಿಕಲ್ಸು, ಅದರ ಸ್ಪೇರ್ ಪಾರ್ಟ್ಸು. ವಿಮಾನ ಹೆಲಿಕಾಪ್ಟರ್ಗಳು ರಷ್ಯಾಕ್ಕೆ ಹೊರಗಡೆಯಿಂದ ಬೇಕಾಗ್ತವೆ. ನೀವು ಲೆಕ್ಕ ಹಾಕೊಳ್ಳಿ, $230 ಬಿಲಿಯನ್ ಇಂಪೋರ್ಟ್ ಮಾಡ್ಕೊಳ್ತಾರೆ. ಅದರಲ್ಲಿ ಹೆಚ್ಚು ಕಡಿಮೆ $50 ಬಿಲಿಯನ್ ಚೈನಾದಿಂದನೇ ಬರುತ್ತೆ ಅವ್ರಿಗೆ. ಚೈನಾ ರಷ್ಯಾ ಒಂದೇ ಇವೆ ಈಗ. ಯಾವನೇನು ಸ್ಯಾಂಕ್ಷನ್ ಮಾಡಿದ್ರು ಚೈನಾದವರು ಈ ಮುಂಚೆ ಏನೇನು ರಷ್ಯಾಕ್ಕೆ ಕಳಿಸ್ತಿದ್ರು ಕಳಿಸ್ಕೊಳ್ತಾರೆ. ಯಾವುದಾದ್ರೂ ವಸ್ತು ಕಡಿಮೆ ಆದರೆ ಚೈನಾ ಹತ್ರ ಕೇಳುತ್ತೆ, ಇಂಥದ್ದಿಲ್ಲಪ್ಪ ನಮ್ಮ ದೇಶದಲ್ಲಿ ಕಳಿಸು ಅಂತ. ಜಿ ಜಿಂಗ್ಪಿಂಗ್ ಹೇಳಿದ್ರೆ, ಪುಟಿನ್ ಹೇಳಿದ್ರೆ ಮಾರನೇ ದಿವಸ ರಷ್ಯಾದಲ್ಲಿ ಇರುತ್ತೆ. ಯಾಕೆ ತಲೆ ಕೆಡಿಸ್ಕೊಳ್ತಾರೆ ಅವರು? ನೀವು ಆರ್ಥಿಕ ದಿಗ್ಬಂಧನ ಹಾಕ್ತೀರಿ ಅಂತ. ಗೋಧಿ ಮತ್ತು ರಸಗೊಬ್ಬರ ಅತಿ ದೊಡ್ಡ ರಫ್ತುದಾರ. ಇಡೀ ವರ್ಲ್ಡಲ್ಲಿ ಹೈಯೆಸ್ಟ್ ಎಕ್ಸ್ಪೋರ್ಟರ್ ಇವರೇ. ವರ್ಲ್ಡಲ್ಲಿ 3ನೇ ಅತಿ ದೊಡ್ಡ ಕ್ರೂಡ್ ಆಯಿಲ್ ಎಕ್ಸ್ಪೋರ್ಟರ್ಸು. ಕಚ್ಚಾ ತೈಲ ಜೊತೆಗೆ ಕಲ್ಲಿದ್ದಲು 3rd ಲಾರ್ಜೆಸ್ಟ್ ಇನ್ ದ ವರ್ಲ್ಡ್. ಜಗತ್ತಿನಲ್ಲಿ 2nd ಲಾರ್ಜೆಸ್ಟ್ ವೆಪನ್ ಎಕ್ಸ್ಪೋರ್ಟ್ ಮಾಡೋರು ಇವರೇ. ಶಸ್ತ್ರಾಸ್ತ್ರವನ್ನು ರಫ್ತು ಮಾಡುವಂಥದ್ದು, ಶಸ್ತ್ರಾಸ್ತ್ರದ ಟೆಕ್ನಾಲಜಿ ಭಾರತ ಕೂಡ ತಗೊಳ್ತಾ ಇದೆ. ಭಾರತ 49%, ಭಾರತ ಹತ್ರ ಇರುವಂಥ ಒಟ್ಟು ಆಯುಧಗಳ ಪೈಕಿ, ಶಸ್ತ್ರಾಸ್ತ್ರಗಳ ಪೈಕಿ 49% ಮೇಡ್ ಇನ್ ರಷ್ಯಾ ಇರೋದು. 49%. ಅಂದರೆ ರಷ್ಯಾದ ಮೇಲೆ ಭಾರತದ ಡಿಪೆಂಡೆನ್ಸಿ ಲೆಕ್ಕ ಹಾಕೊಳ್ಳಿ. ಅಫ್ಕೋರ್ಸ್ ಪುಕ್ಸಟ್ಟೆ ಕೊಟ್ಟಿಲ್ಲ, ದುಡ್ಡು ಕೊಟ್ಟೆ ತಗೊಂಡಿದ್ದೀವಿ. ಇತ್ತೀಚೆಗೆ S-400ಗೆ ಅಗ್ರಿಮೆಂಟ್ ಸೈನ್ ಆಗಿದೆ. 5 ಸಿಸ್ಟಮ್ಗಳಿಗೆ $40,000 ಕೋಟಿ. ಇಡೀ ಜಗತ್ತಿನಲ್ಲಿರುವ ಅತ್ಯುತ್ತಮವಾದ ಕ್ಷಿಪಣಿ ನಿರೋಧಕ ವ್ಯವಸ್ಥೆ S-400. ಒಂದು ಕಡೆ ತಗೊಂಡು 3 ಲಾರಿಗಳಲ್ಲಿ ಸೇರಿಸ್ಬೋದು ಅದನ್ನ. ಒಂದು ಕಡೆ ತಗೊಂಡೋಗಿ ನಿಲ್ಲಿಸಿ ರಡಾರ್ನ ಆನ್ ಮಾಡ್ಕೊಂಡ್ರೆ ಸುತ್ತು ಕಡೆ ರೌಂಡ್ 600 ಕಿಲೋಮೀಟರ್ ದೂರದಿಂದ ಈ ಕಡೆ ಏನು ಬರ್ತಾ ಇದೆ ಅನ್ನೋದನ್ನು ಹೇಳುತ್ತದು. ವಿಮಾನಾರೂ ಬರಲಿ, ಕ್ಷಿಪಣಿ ಆದರೂ ಬರಲಿ, ಸಣ್ಣ ಡ್ರೋನ್ ಬಂದರೂ ತೋರಿಸುತ್ತೆ. 300 ಟಾರ್ಗೆಟ್ಗಳನ್ನು ಏಕಕಾಲದಲ್ಲಿ ಅಬ್ಸರ್ವ್ ಮಾಡಬಲ್ಲದು. ಅಂದರೆ 300 ವಿಮಾನಗಳು ಒಂದೇ ಸಲ ಭಾರತದ ಕಡೆ ಬರ್ತಾವೆ ಅಂದರೆ 300 ಅಬ್ಸರ್ವ್ ಮಾಡ್ತಾ ಇರುತ್ತೆ 600 ಕಿಲೋಮೀಟರ್ ದೂರದಿಂದ. ಇದರ ರೇಂಜ್ ಎಷ್ಟು? 400 ಕಿಲೋಮೀಟ್ರು. 400 ಕಿಲೋಮೀಟರ್ ಒಳಗಡೆ ಬಂತು ಅಂದರೆ ಒಂದು ಬಟನ್ ಒತ್ತಿದ್ರೆ ಇಲ್ಲಿಂದ ಮಿಸೈಲ್ ಹೋಗುತ್ತೊಂದು. ಅದು ಮಿಸೈಲ, ವಿಮಾನನ, ಡ್ರೋಣ, ಇನ್ನೊಂದ ಮತ್ತೊಂದ ಹೊಡೆದಾಕ್ಬಿಡುತ್ತೆ. ಜಗತ್ತಿನ ಅತ್ಯುತ್ತಮವಾದ ಕ್ಷಿಪಣಿ ನಿರೋಧಕ ವ್ಯವಸ್ಥೆ. ರಷ್ಯಾ ಚೈನಾಗೂ ಕೊಟ್ಟಿದೆ ಇದನ್ನ 2. ಆದರೆ ಚೈನಾಗೆ ಕೊಟ್ಟಿರೋದು 250 ಕಿಲೋಮೀಟರ್ ರೇಂಜಿಂದು. ಭಾರತಕ್ಕೆ ಕೊಡ್ತಾ ಇರೋದು ಒಂದು ಕೊಟ್ಟಿದೆ ಈಗಾಗಲೇ, ಪಾಕಿಸ್ತಾನದ ಬಾರ್ಡರ್ಲ್ಲಿ ಹಾಕ್ಕೊಂಡಿದ್ದೀವಿ ನಾವು. 400 ಕಿಲೋಮೀಟರ್ ಇಂಡಿಯನ್ ರೇಂಜ್ ಇರೋದು. ಅದನ್ನು ತಗೊಳ್ತೀವಿ ರಷ್ಯಾದಿಂದ ಅಂದರೆ ಅಮೆರಿಕದವ್ರು ಕಡ್ಡಿ ಆಡ್ಸಕ್ಕೆ ಬಂದಿದ್ರು ಮಧ್ಯದಲ್ಲಿ. ತಗೊಳ್ಳಂಗಿಲ್ಲ ನೀವು, ನಮ್ಮ ಜೊತೆಗೆ ಮಾಡಿಕೊಂಡಿದ್ದು ಒಂದು ಅಗ್ರಿಮೆಂಟನ್ನು ನೀವು ಬ್ರೇಕ್ ಮಾಡ್ದಂಗಾಗತ್ತೆ. ಅದಕ್ಕೆ ಕೇಂದ್ರ ಸರ್ಕಾರ ಹೇಳ್ತೀವಿ, ನಿಮ್ಮ ಜೊತೆ ಅಗ್ರಿಮೆಂಟಿಗೆ ಸೈನ್ ಹಾಕಿದ್ದು 2017ರಲ್ಲಿ, ಇದು 2016ರಲ್ಲೇ ನಾವು ಮಾತುಕತೆ ಮುಗಿಸ್ಬಿಟ್ಟಿದ್ವಿ S-400ಗೆ ಅಂತ. ಥಾರ್ಡ್ ಅಂತ ಇನ್ನೊಂದು ಸಿಸ್ಟಮ್ ಇದೆ ಅಮೆರಿಕದ ಹತ್ರ, ನಮ್ದನ್ನು ತಗೊಳ್ಳಿ ನೀವು, ರಷ್ಯಾ ತಗೋಬೇಡಿ ಅಂತ. ಥರ್ಡ್ ರೇಂಜ್ ಇರೋದು 250 ಕಿಲೋಮೀಟರ್. ಅಂದರೆ 250 ಕಿಲೋಮೀಟರ್ ದೂರದಲ್ಲಿರೋ ಬಂದಂಥ ದಾಳಿ ಅಂತ ತಡಿಬಲ್ಲದು. ಇದು 400 ಕಿಲೋಮೀಟ್ರು. ವಿ ವಾಂಟ್ ದ ಬೆಸ್ಟ್, ರಷ್ಯಾದಿಂದನೇ ತಗೊಳ್ತೀವಿ ಅಂತ ಹೇಳಿದ್ವಿ. ಜಸ್ಟ್ ಇಮ್ಯಾಜಿನ್, ಬೆಂಗಳೂರು ಕಡೆ ಒಂದು ಕ್ಷಿಪಣಿ ಬರ್ತಾ ಇದೆ, ಅದು ಹುಬ್ಳಿಲಿದೆ ಅಂದರೆ ಹೊಡೆದು ಬಿಡ್ಬೋದು ಇಲ್ಲಿಂದ. 400 ಕಿಲೋಮೀಟರ್ಸ್ ಅಂದರೆ ಮುಂಚೆಯಿಂದಾನು
ಇಂಡಿಯಾ ರಷ್ಯಾದ ಮಿಲಿಟರಿ ಅಲೈನ್ಮೆಂಟ್ ಹಂಗಿದೆ. ನಮ್ಮಲ್ಲಿ ಬ್ರಹ್ಮೋಸ್ ಕ್ಷಿಪಣಿ ಇದೆಯಲ್ಲ, ಅದು ಈ ಕೊಲಾಬ್ರೇಷನ್ನಲ್ಲಿ ಡೆವಲಪ್ ಮಾಡಿದಂಥದ್ದು. ಭಾರತ ಮತ್ತು ರಷ್ಯಾ ಸೇರಿಕೊಂಡು ಬ್ರಹ್ಮೋಸನ್ನು ತಯಾರು ಮಾಡಿದ್ದು. ಇದು ಇಂಥ ಶಸ್ತ್ರಾಸ್ತ್ರಗಳ ವಿಷಯದಲ್ಲಿ ಈ ರೀತಿಯ ಅಡ್ಜಸ್ಟ್ಮೆಂಟು ಬರೀ ಭಾರತದ ಜೊತೆಗಲ್ಲ, ಪ್ರಪಂಚದ 66 ದೇಶಗಳಿಗೆ ರಷ್ಯಾ ವೆಪನ್ಸ್ ಕೊಡುತ್ತೆ. 85 ದೇಶಗಳ ಜೊತೆಗೆ ರಷ್ಯಾಕ್ಕೆ ರಕ್ಷಣಾ ಒಪ್ಪಂದ ಇದೆ. ಯಾಕೆ ತಲೆ ಕೆಡಿಸ್ಕೊಳ್ತಾರವ್ರು? ಅಮೆರಿಕದವ್ರನ್ನ ನಿಮಗೇನೋ ಕೊಡಲ್ಲ ಅಂದರೆ. ಉಳಿದಿದ್ದೆಲ್ಲ ಬಿಡ್ರಿ, ಇವ್ರ ಮೇಲೆ ಸ್ಯಾಂಕ್ಷನ್ ಹಾಕಕ್ಕೆ ಹೋಗ್ತಿದಾರಲ್ಲ ಯುರೋಪಿಯನ್ ಯೂನಿಯನ್ನಿನ ಟೋಟಲ್ ಗ್ಯಾಸು ಪೆಟ್ರೋಲ್ ಕನ್ಸಂಪ್ಷನ್ ಪೈಕಿ 30% ರಷ್ಯಾದಿಂದ ಬರುತ್ತೆ. ಜರ್ಮನಿಗೊಂದು ಪೈಪ್ಲೈನ್ ಹಾಕ್ತಿದೆ ರಷ್ಯಾ LPG ಕೊಡೋದಕ್ಕೆ ವಯಾ ಉಕ್ರೇನು. ಜರ್ಮನಿ ಹೇಳುತ್ತೆ ನಾವು ಅದನ್ನು ಆ ಪ್ರಾಜೆಕ್ಟನ್ನು ಹಾಲ್ಟ್ ಮಾಡ್ತೀವಿ ಅಂತ. ಅಂದರೆ ಪಾಸ್ ಬಟನ್ ಒತ್ತೀವಿ, ಸ್ಟಾಪ್ ಬಟನ್ ಅಲ್ಲ. ಸ್ಟಾಪ್ ಬಟನ್ ಒತ್ತೀವಿ ಅಂತ ಹೇಳೋ ಧೈರ್ಯ ಜರ್ಮನಿಗೂ ಇಲ್ಲ. ರಷ್ಯಾ ವಿರುದ್ಧ ಅಂಗಿ ಹರ್ಕೊಂಡು ಮಾತಾಡ್ತಾರೆ, ಬಟ್ ನಿಮ್ಮ ಗ್ಯಾಸ್ ನಮಗೆ ಬೇಡ ಅಂತ ಹೇಳಲ್ಲ ಇವರು. $15 ಬಿಲಿಯನ್ ಪ್ರಾಜೆಕ್ಟ್, ಅದನ್ನು ತಾತ್ಕಾಲಿಕವಾಗಿ ನಿಲ್ಲಿಸ್ತಾರಂತೆ. ಬೇಡ ಅಂದರೆ ಕೊಡಲ್ಲ ಅಂತಾರೆ ಪುಟಿನ್ ಅಷ್ಟೇ. ನಿಮಗೆ ಬೇಡ ಅಂದರೆ ಬಿಡಿ. ಜರ್ಮನಿಯಲ್ಲಿ LPG ರೇಟ್ ಹೆಂಗಾಗುತ್ತೆ ಅಂದರೆ ಜನ ಬೀದಿಗಿಳಿತಾರೆ ಅವಾಗ. ಅದಕ್ಕೆ ರಷ್ಯಾ ತಲೆ ಕೆಡಿಸ್ಕೊಳ್ಳೋದಿಲ್ಲ, ನೀವೇನು ಹಾಕ್ತಿರೋ ಆರ್ಥಿಕ ದಿಗ್ಬಂಧನಗಳನ್ನು ಹಾಕ್ಕೊಳ್ಳಿ ಅಂತ. ಯುರೋಪಿನ 40% ಇಂಧನ ಅವಶ್ಯಕತೆ ಪೂರೈಸೋದು ರಷ್ಯಾದಲ್ಲಿ ಉತ್ಪಾದನೆಯಾಗುವಂಥ ಒಟ್ಟು ಇಂಧನ, ಕ್ರೂಡ್ ಆಯಿಲ್ಲು ಪ್ಲಸ್ ನ್ಯಾಚುರಲ್ ಗ್ಯಾಸ್, ಅದರಲ್ಲಿ 70% ಯುರೋಪಿಗೆ ಹೋಗುತ್ತೆ. ರಷ್ಯಾದ ಮೇಲೆ ದಿಗ್ಬಂಧನ ಹಾಕ್ಕೊಂಡು ಇವ್ರು ತಮ್ಮ ಕಾಲ ಮೇಲೆ ತಾವು ಕಲ್ಲು ಹಾಕ್ಕೊಂಡಂಗೆ ಆಗುತ್ತೆ ಇವರು. ರಷ್ಯಾ ಇಂಧನ ಮಾರಾಟ ನಿಷೇಧಿಸಿದ್ರೆ ಇಡೀ ಯುರೋಪ್ಗೆ ಸಂಕಷ್ಟ. ನೀವು ನಮಗೆ ಏನೋ ಕೊಡೋದಿಲ್ಲ ಅಂತಿರಲ್ಲ, ನಾವು ನಿಮಗೆ ಪೆಟ್ರೋಲ್ ಕೊಡೋದಿಲ್ಲ ಹೋಗಿ ಅಂತ ಪುಟಿನ್ ಹೇಳಿಬಿಟ್ರೆ ಇಡೀ ಯುರೋಪ್ ಬಾಯಿ ಬಡ್ಕೊಳ್ಬೇಕಾಗತ್ತೆ, ಯುರೋಪಿಯನ್ ಯೂನಿಯನ್ ಬಾಯಿ ಬಡ್ಕೊಳ್ಬೇಕಾಗತ್ತೆ. ರಷ್ಯಾ ಅಂದರೆ ತುಂಬ 3ನೇ ಅತಿ ದೊಡ್ಡ ತೈಲೋತ್ಪನ್ನ ರಾಷ್ಟ್ರ. ರಷ್ಯಾದ ಒಟ್ಟು ಇನ್ಕಮ್ ಪೈಕಿ 36%, 36% ಪೆಟ್ರೋಲಿಯಂ ಪ್ರಾಡಕ್ಟ್ಸಿಂದಾನೇ ಬರೋದು. 36%, ದಟ್ಸ್ ಹ್ಯೂಜ್. $66 ಬಿಲಿಯನ್ ಮೌಲ್ಯದ ರಿಫೈನ್ಡ್ ಪೆಟ್ರೋಲನ್ನು ರಫ್ತು ಮಾಡುತ್ತೆ ರಷ್ಯಾ. $66 ಬಿಲಿಯನ್. ಅದರ ಜೊತೆಗೆ ಇನ್ನು ಒಂದು ಸಾಧ್ಯತೆ ಇರೋದು ಸ್ವಿಫ್ಟ್ ಅಂತ ಒಂದು ಸಿಸ್ಟಮ್ ಇದೆ. 11,000 ಬ್ಯಾಂಕ್ಗಳನ್ನು ಒಳಗೊಂಡಂಥ ಸಿಸ್ಟಮ್. ಅದು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ದುಡ್ಡು ಕಳಿಸೋದಕ್ಕಿರುವಂಥ ವ್ಯವಸ್ಥೆ. ಅದರಲ್ಲಿ ರಷ್ಯಾನೂ ಪಾರ್ಟು, ಅಮೇರಿಕಾನೂ ಪಾರ್ಟು, ಇಂಗ್ಲೆಂಡು ಪಾರ್ಟು. ಅದರಿಂದ ರಷ್ಯಾನ ಹೊರಗೆ ಹಾಕ್ತೀವಿ ಅಂತ ಏನಾದ್ರು ಅಮೇರಿಕಾ ಇಂಗ್ಲೆಂಡು ಡಿಸೈಡ್ ಮಾಡಿದ್ರೆ ರಷ್ಯನ್ ಎಕನಾಮಿಕ್ 14%, 14% ಹೊಡ್ತಾ ಬೀಳುತ್ತೆ. ಪುಟಿನ್ಗಿರೋ ತಲೆನೋವು ಅಂತಿದ್ರೆ ಅದು ಒಂದೇ. ಆದರೆ 2014ರಲ್ಲಿ ಕ್ರಿಮಿಯಾ ಮೇಲೆ ರಷ್ಯಾ ಅಟ್ಯಾಕ್ ಮಾಡ್ತಲ್ಲ, ಆವಾಗಲೇ ಹೆದರಿಸ್ತು ಅಮೇರಿಕಾ, ನೀನನ್ನು ಸ್ವಿಫ್ಟಿಂದ ಹೊರಗೆ ಹಾಕ್ತೀವಿ ಅಂತ. ಹಾಕಿ ಆದರೂ ನೋಡ್ರಿ ಅಂತು. ಇದೇ ಪುಟಿನ್ ಹೇಳಿದ್ರು, ಸ್ವಿಫ್ಟಿಂದ ಹೊರಗಾರು ಹಾಕಿ ನೋಡಿ, ಈ ಯುದ್ಧ ಕ್ರಿಮಿಯಾಕ್ಕೆ ನಿಲ್ಲೋದಿಲ್ಲ. ಸೇಮ್ ಎಚ್ಚರಿಕೆ ಈಗಲೂ ಕೊಡ್ತಾರೆ. ಸ್ವಿಫ್ಟ್ನಿಂದ ರಷ್ಯಾನ ಹೊರಗೆ ಹಾಕಿದ್ರೆ ರಷ್ಯಾಗೆ ಎಷ್ಟು ತೊಂದರೆ ಆಗುತ್ತೋ ಅಷ್ಟೇ ತೊಂದರೆ ಅಮೇರಿಕಕ್ಕೂ ಆಗುತ್ತೆ, ಇಂಗ್ಲೆಂಡ್ಗೂ ಆಗುತ್ತೆ. ಈ ಪಾಸಿಬಿಲಿಟಿ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ರಷ್ಯಾ ಜೊತೆಗಿನ ಶಸ್ತ್ರಾಸ್ತ್ರ ಒಪ್ಪಂದದಿಂದ ಬಲಾಢ್ಯ ದೇಶಗಳ ಹಿಂದೆ ಸರಿಯೋದಿಲ್ಲ. ಭಾರತವು ಬಲಾಢ್ಯ ದೇಶ. ನಾವು 40,000 ಕೋಟಿ ರೂಪಾಯಿ ಕೊಟ್ಟು 5 S-400 ವ್ಯವಸ್ಥೆ ತಗೋತಾ ಇದ್ದೀವಿ. ಈಗ 1 ಕೊಟ್ಟಿದ್ದಾರೆ, ಇನ್ನು 4 ಬರಬೇಕು ಭಾರತಕ್ಕೆ. ನೀವು ಯುಕ್ರೇನ್ ಮೇಲೆ ದಾಳಿ ಮಾಡಿದ್ದೀರಿ, ನಿಮ್ಮ 4 ಬೇಡ ಅಂತ ಹೇಳೋದಕ್ಕಾಗತ್ತಾ? ನಮಗೆ ಅರ್ಜೆಂಟ್ಲಿ ಬೇಕು. ನಮಗೆ ಒಂದು ಚೈನಾ ಬಾರ್ಡರ್ಲ್ಲೂ ಇಡಬೇಕು, ಪಾಕಿಸ್ತಾನದ ಬಾರ್ಡರ್ಲ್ಲೂ ಇಡಬೇಕು. ಈ ಒಪ್ಪಂದಗಳಿಂದ ಯಾವ ದೇಶನೂ ಹಿಂದೆ ಸರಿಯೋದಿಲ್ಲ. ಇಂಥ ದೇಶಗಳು ಭಾರತ ಮತ್ತು ಚೀನಾದಿಂದ ರಷ್ಯಾ ಜೊತೆ ಅತಿ ಹೆಚ್ಚು ಶಸ್ತ್ರಾಸ್ತ್ರ ಖರೀದಿ ಇದೆ. ರಷ್ಯಾದಿಂದ ಅತಿ ಹೆಚ್ಚು ವೆಪನ್ಸ್ ಬರೋದು ಭಾರತ ಮತ್ತು ಚೀನಾಕ್ಕೆ. ಜೊತೆಗೆ ಜಗತ್ತಿನ 18% ಗೋಧಿಯ ಅಗತ್ಯವನ್ನು ರಷ್ಯಾ ಪೂರೈಕೆ ಮಾಡುತ್ತೆ. 18%, ಇಡೀ ಜಗತ್ತಿನ ಕನ್ಸಂಪ್ಷನ್ನಿನ 18% ಗೋಧಿ ಬರೋದು ರಷ್ಯಾದಿಂದ. ಯುಕ್ರೇನು ಒಳ್ಳೆ ಅಗ್ರಿಕಲ್ಚರ್ ಮಾಡ್ತಾರೆ, ಯುಕ್ರೇನಲ್ಲೂ ಕೂಡ. ಜಗತ್ತಿನ ಒಟ್ಟು ಈ ಸನ್ಫ್ಲವರ್ ಇದೆಯಲ್ಲ, ಸೂರ್ಯಕಾಂತಿ ಅಲ್ಲಿ ಒಂಥರ ನ್ಯಾಷನಲ್ ಕ್ರಾಪ್ ಇದ್ದಂಗೆ. ಅದು ಜಗತ್ತಿನ ಒಟ್ಟು ಸೂರ್ಯಕಾಂತಿಯ 40% ಏನೋ ಯುಕ್ರೇನಿಂದ ಬರುತ್ತೆ.
18% ಗೋಧಿ ರಷ್ಯಾದಿಂದ ಬಂದರೆ 8% ಯುಕ್ರೇನ್ನಿಂದ ಬರುತ್ತೆ. ಯುಕ್ರೇನ್ ಅಗ್ರಿಕಲ್ಚರ್ ಭಾಳ ಚೆನ್ನಾಗಿದೆ ಅಲ್ಲಿ. 18% ಗೋಧಿ ನಾಳೆಯಿಂದ ನಾವು ಕೊಡೋದಿಲ್ಲ ಅಂದ್ರಪ್ಪ. ಈಜಿಪ್ಟ್ ಮುಕ್ಕಾಲು ಭಾಗ ರಷ್ಯಾದ ಗೋಧಿನೇ ತಿನ್ನೋದು. ಈಜಿಪ್ಟ್ನವ್ರು ಉಪವಾಸ ಮಕ್ಕತ್ತಾರ ಹಂಗಿದ್ರೆ. ಅಂದರೆ ಹೆಂಗೆ ರಷ್ಯಾದ ಜುಟ್ಟನ್ನು ಅಮೇರಿಕಾ ಕೈಲಿ ಹಿಡ್ಕೋಬೇಕು ಅಂತ ಟ್ರೈ ಮಾಡ್ತಿದೆಯಲ್ಲ, ಹಾಗೆ ಬೇರೆ ಬೇರೆ ದೇಶದ ಜುಟ್ಟುಗಳು ರಷ್ಯಾ ಕೈಲೂ ಇದೆ. ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವರು. $10 ಬಿಲಿಯನ್ ಗೋಧಿಯನ್ನು ರಷ್ಯಾ ಪ್ರತಿ ವರ್ಷ ಬೇರೆ ಬೇರೆ ದೇಶಗಳಿಗೆ ಕಳಿಸುತ್ತೆ. ಹಾಗೆ ಯುಕ್ರೇನು 60 ಕೋಟಿ ಜನರಿಗೆ ಆಗುವಷ್ಟು ಆಹಾರ ಧಾನ್ಯಗಳನ್ನು ಯುಕ್ರೇನ್ ಉತ್ಪಾದನೆ ಮಾಡುತ್ತೆ. ಇಷ್ಟೆಲ್ಲ ಇಟ್ಕೊಂಡು ವ್ಲಾಡಿಮಿರ್ ಪುಟಿನ್ ದಿಗ್ಬಂಧನಗಳಿಗೆ, ಆರ್ಥಿಕ ದಿಗ್ಬಂಧನಗಳಿಗೆ, ಸ್ಯಾಂಕ್ಷನ್ಗಳಿಗೆ ತಲೆ ಕೆಡಿಸ್ಕೊತಾರ. ನೀವು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರಿ, ನಾವು ಆಗಿದ್ದು ನೋಡ್ಕೋತೀವಿ ಅಂತ ಯುಕ್ರೇನ್ ಮೇಲಿನ ತಮ್ಮ ದಾಳಿಯನ್ನು ಯಥಾ ಪ್ರಕಾರ ಮುಂದುವರಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.